Namaskara friends, welcome to my channel RSK Ravi Smart Kushi Ideas. Today's videos is very useful for all farmers, especially for those doing the dairy farming. We are going to the lessons what is silage, how to prepare, and why silage is the best food for cow and buffaloes. Let's see. ಅದರಲ್ಲಿ ಅಡಿಕೆ, ಬಾಳೆ ಮತ್ತು ಮೆಣಸು ಇವೆಲ್ಲ ಮತ್ತು ತೆಂಗು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ. ಸಮಗ್ರ ಕೃಷಿಯಲ್ಲಿ ಜಾಸ್ತಿನ ಹೊತ್ತು ಹೈನುಗಾರಿಕೆ ಕೊಟ್ಟಿದ್ದೀವಿ. ಹೈನುಗಾರಿಕೆಯಿಂದ ನಮಗೆ ಸಾವಯವ ಕೃಷಿ ಅನುಕೂಲ ಆಗಂಗೆ ಜೀವಾಮೃತ ಮತ್ತು ಅವೆಲ್ಲ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಶೈಲೇಜ್ ಯೂನಿಟ್ ಹಾಕೊಂಡಿದ್ದೀವಿ. ನಮ್ಮ ಹಸುಗಳಿಗೆ ಎಷ್ಟು ಬೇಕು ಅಷ್ಟು ಇದು ಮಾಡಿಕೊಂಡು ಹೊರಗಡೆ ನಾವು ಸೇಲ್ಸ್ ಮಾಡ್ತಾಯಿದ್ದೀವಿ. ಅದರಿಂದ ಬಂದ ಆದಾಯ ನಮಗೆ ಮತ್ತು ಸಮಗ್ರ ಕೃಷಿ ಒಳಗೆ ಮೆಣಸು ಮತ್ತು ಬಾಳೆ ಒಳಗೆ ಬರೋಂಥ ಆದಾಯನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಬರೀ ಅಡಿಕೆನೇ ನಂಬ್ಕೊಂಡಿಲ್ಲ ನಾವು. ಅದ್ರ ಜೊತೆ ತೆಂಗು ಇದೆ. ಅದ್ರ ಜೊತೆಗೆ ಮತ್ತು ಕೆಲವು ಕೋಳಿ ಸಾಕಣೆ ಮಾಡಿದ್ವಿ. ಬಾತುಕೋಳಿಗಳಿದ್ದಾವೆ. ಗೂಸ್ ಡೆಕ್ ಅಂತ ಅದು ಸಹ ಒಂದು ವಿಶೇಷವಾಗಿದೆ. ಅವೆಲ್ಲ ಸಾಕೊಂಡಿದ್ದೀವಿ. ಅದರಿಂದ ನಮಗೆ ಒಳ್ಳೆ ಆದಾಯ ಬರ್ತಾಯಿದೆ. ಅದ್ರ ಜೊತೆಗೆ ಮೇಕೆ ಒಂದು 15, ಕುರಿ ಒಂದು 10 ಸಾಕಿದ್ದೀವಿ. ಅದರಿಂದಲೂ ಆದಾಯ ಇದೆ. ಹಾಗಾಗಿ ಇವೆಲ್ಲ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಮೇವು ದಿನಕ್ಕೆ ಒಂದು ಅರ್ಧ ಟನ್ನು ಮೇವು ಬೇಕಾಗುತ್ತೆ ನಮಗೆ ಹಸುಗಳಿಗೆ. ಜೊತೆಗೆ ಶೈಲೇಜ್ ಹಾಕಿ ಬಾಕಿದನ್ನು ಜೋಳ ಮತ್ತು ನೇಪಿಯರ್ ತಳಿ 3 ಥರ ತಳಿ ಇದೆ. 3 ಥರ ತಳಿನೂ ಹಾಕೊಂಡಿದ್ದೀವಿ. ಅದರಲ್ಲಿ ಹೆಚ್ಚಿನ ವಿಟಮಿನ್ ಇರುತ್ತೆ. ಅದು ಆಕಳುಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಆರೋಗ್ಯಕರವಾಗಿರುತ್ತೆ ಅದು. ಅದರಲ್ಲೂ ಶೈಲೇಜು ಉತ್ತಮವಾದ ಒಂದು ಫುಡ್ ಅದು ಹಸುಗಳಿಗೆ. ಅದರಿಂದ ಹಸುಗಳು ಹಾಲು ಮತ್ತು ಹೆಚ್ಚಿನ ಇಳುವರಿ ಬರುತ್ತೆ. ನಾವು ದಿನಕ್ಕೆ ಒಂದು 120ರಿಂದ 130 ಲೀಟ್ರ್ ಹಾಲು ಹಾಕ್ತೀವಿ. ಅದು ಇಲ್ಲೇ ಹತ್ತಿರದಲ್ಲಿರೋ ಕುಮ್ರಿ ನಾರಾಯಣಪುರ ಡೈರಿಗೆ ಹಾಕ್ತಾಯಿದ್ದೀವಿ. ಅಲ್ಲಿ ಅಡಿಕೆ ಒಳಗೆ ನಾವು ಮೇವು 30 ಹಸು ಸಾಕಿರೋದ್ರಿಂದ ಹೆಚ್ಚಿನ ಮೇವು ಬೇಕಾಗುತ್ತೆ. ಅದೇ ಅಡಿಕೆ ಒಳಗೆ ನಾವು ಏನು ಮಾಡಿದ್ದೀವಿ, ಜೋಳದ್ದು ಎಲ್ಲ ಇದನ್ನು ಪ್ಲಾಂಟೇಶನ್ ಮಾಡಿದ್ದೀವಿ. ಅದು ಜೋಳದ ಜೊತೆಗೆ ತೆಂಗೊಳಗೆ ನೇಪಿಯರ್ ಎಲ್ಲ ಹಾಕಿದ್ದೀವಿ. ತೆಂಗಿನ ಗಿಡದೊಳಗೆ ನೇಪಿಯರ್ ಹಾಕಿದ್ದೀವಿ. ಇದು ನಾವು ಏನಾಗುತ್ತೆ ಅಂದರೆ ಅದು ಜಾಗ ಬಿಡ್ದಂಗೆ ನೀಟಾಗಿ ತೆಂಗು ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಅಡಿಕೆನೂ ನಮಗೆ ಒಳ್ಳೆ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಅಡಿಕೆಗೂ ಹೆಚ್ಚಿನ ಪೋಷಕಾಂಶ ಮತ್ತು ಅವಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ ಅವಕ್ಕೆ ಬೇರಿಗೆ. ಹಾಗಾಗಿ ಇಳುವರಿನೂ ಹೆಚ್ಚಾಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಉಪಕಸುಗಳಾಗಿ ಈ ಮೇಕೆ ಮತ್ತು ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಗೆ ಮತ್ತು ಕೋಳಿಗಳು ಈಮು ಅಂತ 2 ಪಕ್ಷಿ ಸಾಕಿದ್ದೀವಿ. ಅದು ತುಂಬ ಅಪರೂಪ ಸಾಕೋದು. ಹೆಚ್ಚು ಕಡಿಮೆ 7 ಅಡಿ ಹೈಟ್ ಇರುತ್ತದು ಆ ಈಮು ಪಕ್ಷಿ. ಅದು ಒಳ್ಳೆ ನಮ್ಮ ಅದರಿಂದ ಆದಾಯ ಇದೆ ಅಂದ್ಕೊಂಡು ಅದನ್ನು ಪಕ್ಷಿ ಸಾಕಿದ್ದೀವಿ. ಹಾಗಾಗಿ ಇವೆಲ್ಲ ಸಾಕೊಂಡಿರೋದ್ರಿಂದ ಅಡಿಕೆ ಜೊತೆಗೆ ಅಡಿಕೆನೇ ಅವಲಂಬಿಸ್ಕೊಂಡಿಲ್ಲ. ಅಡಿಕೆ ಜೊತೆಗೆ ಉಪಕಸುಗಳಾಗಿ ಇವೆಲ್ಲ ಮಾಡ್ಕೊಂಡಿರೋದ್ರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ, ಹೆಚ್ಚಿನ ಲಾಭ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಮುಂದೆ ಕೃಷಿ ಇಲಾಖೆ ಮತ್ತು ವೆಟರ್ನರಿ ಪಶುಸಂಗೋಪನೆ ಇಲಾಖೆಯಿಂದ ಹೆಚ್ಚಿನ ನಮಗೆ ಸಹಾಯ ಮಾಡ್ತಾರೆ. ಅದರಿಂದ ಹೆಚ್ಚಿನ ನಮಗೆ ಎಲ್ಲ ರೀತಿ ಸಲಕರಣೆಗಳನ್ನು ಕೊಟ್ಟಿದ್ದಾರೆ. ಮತ್ತು ನಮಗೆ ಶೈಲೇಜ್ ಮಾಡೋಕ್ಕೆ ಅದರಿಂದ ಎಲ್ಲ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಆತ್ಮ ಯೋಜನೆಯಿಂದನೇ ನಾವು ಶೈಲೇಜ್ ಯೂನಿಟ್ ಹಾಕಿದ್ದೀವಿ. ಇದೆಲ್ಲ ಇರೋದ್ರಿಂದ ಎಲ್ಲ ರೈತ ಬಾಂಧವರು ಈ ಉಪಕಸುಬುಗಳು ಮಾಡ್ಕೊಂಡಾಗ ಹೆಚ್ಚಿನ ಆದಾಯ ಸಿಗುತ್ತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.